ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನರ್ಸಿಂಗ್ ಸಿಂಪ್ಲಿಫೈಡ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಲಡ್ ವೆಸಲ್ಸ್ ಬಗ್ಗೆ ಸ್ಟಡಿ ಮಾಡೋಣ. ನಾವು ಆಲ್ರೆಡಿ ಹಿಂದಿನ ಕ್ಲಾಸಲ್ಲಿ ಬ್ಲಡ್ ಬಗ್ಗೆ ಕಂಪ್ಲೀಟಾಗಿ ಅಂದರೆ ಬ್ಲಡ್ ಕಾಂಪೋನೆಂಟ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ಫಂಕ್ಷನ್ಸ್ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಬ್ಲಡ್ ವೆಸಲ್ಸ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಫಸ್ಟ್, ಇಂಟ್ರೊಡಕ್ಷನ್. ಬ್ಲಡ್ ವೆಸಲ್ಸ್ ಆರ್ ಅ ಪಾರ್ಟ್ ಆಫ್ ದಿ ಸರ್ಕ್ಯುಲೇಟರಿ ಸಿಸ್ಟಮ್. ದೇ ಟ್ರಾನ್ಸ್ಪೋರ್ಟ್ ಬ್ಲಡ್ ಥ್ರೂಔಟ್ ದ ಬಾಡಿ. ಇವೇನಿದಾವಲ್ಲ ಬ್ಲಡ್ ವೆಸಲ್ಸ್, ಇವು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸಿಸ್ಟಮಲ್ಲಿ ಬರುವಂಥ ಒಂದು ಮೇನ್ ಪಾರ್ಟ್ ಆಗಿರುತ್ತೆ. ಆ್ಯಂಡ್ ಇವೇನು ಮಾಡ್ತಾವಂದ್ರೆ ಬ್ಲಡ್ನ ಟ್ರಾನ್ಸ್ಫರ್ ಮಾಡ್ತಾವೆ ನಮ್ಮ ಹೋಲ್ ಬಾಡಿಗೆ. ಅದರಲ್ಲಿ ಬ್ಲಡ್ಡಲ್ಲಿ ಏನೇನು ಟ್ರಾನ್ಸ್ಫರ್ ಆಗುತ್ತೆ ಅಂತಂದ್ರೆ ಆಕ್ಸಿಜನ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ಅದು ಟಿಶ್ಯೂಗೆ ಅಂದರೆ ಡೈರೆಕ್ಟ್ ಟಿಶ್ಯೂಗಿದ್ದು ಟ್ರಾನ್ಸ್ಫರ್ ಆಗುತ್ತೆ ಆ್ಯಂಡ್ ರಿಮೂವ್ ಮಾಡುತ್ತೆ. ಏನು ರಿಮೂವ್ ಮಾಡುತ್ತೆ ಅಂದರೆ ವೇಸ್ಟ್ ಪ್ರಾಡಕ್ಟ್, ಟಿಶ್ಯೂ ಅಲ್ಲಿ ಇರುವಂಥ ವೇಸ್ಟ್ ಪ್ರಾಡಕ್ಟ್ನ ಇದು ರಿಮೂವ್ ಮಾಡುತ್ತೆ. ಸೊ ನೆಕ್ಸ್ಟ್, ಟೈಪ್ಸ್ ಆಫ್ ಬ್ಲಡ್ ವೆಸಲ್ಸ್. ಬ್ಲಡ್ ವೆಸಲ್ಸಲ್ಲಿ ಎಷ್ಟು ಟೈಪ್ಸ್ ಬರ್ತಾವೆ ಯಾವ್ಯಾವಂತ ನೋಡೋಣ. ಫಸ್ಟ್, ಆರ್ಟ್ರೀಸ್, ಸೆಕೆಂಡ್ ವೇನ್ಸ್ ಆ್ಯಂಡ್ ಥರ್ಡ್ ಕ್ಯಾಪಿಲರೀಸ್. ದೀಸ್ 3 ಆರ್ ಬ್ಲಡ್ ವೆಸಲ್ ಟೈಪ್ಸ್. ಇವಾಗ ಒಂದೊಂದಾಗಿ ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಫಸ್ಟ್, ಆರ್ಟ್ರೀಸ್. ಆರ್ಟ್ರೀಸ್ ಅಂತಂದ್ರೇನು? ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ, ಇದು ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತಂತ. ಅಂದರೆ ಕ್ಯಾರಿ ಆಕ್ಸಿಜನೇಟೆಡ್ ಬ್ಲಡ್ ಅವೇ ಫ್ರಮ್ ದ ಹಾರ್ಟ್. ಆರ್ಟ್ರೀಸ್ ಅಂತಂದ್ರೇನು? ಆಕ್ಸಿಜನ್ ಇರುವಂಥ ಬ್ಲಡ್ನ ಹಾರ್ಟಿಂದ ಹೋಲ್ ಬಾಡಿಗೆ ಟ್ರಾನ್ಸ್ಫರ್ ಮಾಡುತ್ತಲ್ಲ, ಅದು ನಾವೇನಂತ ಕರಿತೀವಿ? ಆರ್ಟ್ರೀಸ್ ಅಂತ ಹೇಳ್ತೀವಿ. ಎಕ್ಸೆಪ್ಟ್ ದ ಪಲ್ಮೊನರಿ ಆರ್ಟ್ರೀಸ್. ಪಲ್ಮೊನರಿ ಆರ್ಟ್ರೀಸ್ ಏನಿರ್ತಲ್ಲ ಅವನ್ನ ಬಿಟ್ಟು ಮಿಕ್ಕಿರೋ ಎಲ್ಲ ಆರ್ಟ್ರೀಸ್ ಕೂಡ ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡ್ತಾವೆ. ಯಾಕೆ? ಪಲ್ಮೊನರಿ ಆರ್ಟ್ರೀಸ್ ಏನಿದೆಯಲ್ಲ ಇವು ಅಪೋಸಿಟ್ ವರ್ಕ್ ಮಾಡುತ್ತೆ, ಅಂದರೆ ಇವು ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ಹಾರ್ಟ್ ಸ್ಟ್ರಕ್ಚರ್ ನೋಡುವಾಗ ಆ ವಿಡಿಯೋದಲ್ಲಿ ಇದು ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಪಾಯಿಂಟ್, ಹ್ಯಾವ್ ಥಿಕ್ ಮಸ್ಕ್ಯುಲರ್ ವಾಲ್ಸ್ ಟು ವಿತ್ ದ ಸ್ಟ್ಯಾಂಡ್ ಹೈ ಪ್ರೆಷರ್. ಇವೇನು ಆರ್ಟ್ರೀಸ್ ಇರ್ತಾವಲ್ಲ ಇವು ಥಿಕ್ ಮಸ್ಕ್ಯುಲರ್ ವಾಲ್ ಹೊಂದಿರ್ತಾವೆ. ಹೈ ಪ್ರೆಷರ್ ಅಂದರೆ ಹೈ ಪ್ರೆಷರ್ ಇರುತ್ತೆ ಇದ್ರೊಳಗಡೆ. ಸೊ ನೆಕ್ಸ್ಟ್, ಬ್ರ್ಯಾಂಚ್ ಇಂಟು ಆರ್ಟ್ರಿಯೋಲ್ಸ್ ವಿಚ್ ಫರ್ದರ್ ಕನೆಕ್ಟ್ ಟು ಕ್ಯಾಪಿಲರೀಸ್. ಇವೇನಿರ್ತಾವಲ್ಲ ಆರ್ಟ್ರೀಸ್ ಬ್ರ್ಯಾಂಚ್ ಆಗಿ ಏನಾಗ್ತಾವೆ? ಆರ್ಟ್ರಿಯೋಲ್ಸ್ ಆಗ್ತಾವೆ. ಈ ಆರ್ಟ್ರಿಯೋಲ್ಸ್ ಏನಿರ್ತಾವಲ್ಲ ಇವು ಕ್ಯಾಪಿಲರೀಸ್ಗೆ, ಅಂದರೆ ಕ್ಯಾಪಿಲರೀಸ್ ಅಂದರೆ ಸ್ಮಾಲ್ ಬ್ಲಡ್ ವೆಸಲ್ಸ್, ಅವಕ್ಕೆ ನೀವು ಆರ್ಟ್ರಿಯೋಲ್ಸ್ ಹೋಗಿ ಕನೆಕ್ಟ್ ಆಗ್ತಾವೆ. ಈ ಆರ್ಟ್ರಿಯೋಲ್ಸ್ ಏನಿರ್ತಾವಲ್ಲ ಇವು ಆರ್ಟ್ರೀಸ್ದು ಬ್ರ್ಯಾಂಚಸ್ ಆಗಿರ್ತಾವೆ. ಸೊ ನೆಕ್ಸ್ಟ್, ಆರ್ಟ್ರೀಸ್ ಸ್ಟ್ರಕ್ಚರ್. ಇದು ಆರ್ಟ್ರೀಸ್ ಯಾವ ರೀತಿ ಸ್ಟ್ರಕ್ಚರ್ ಇದೆ ಅಂತ ನೋಡೋಣ. ಫಸ್ಟ್, ಅದರಲ್ಲಿ ಬರುವಂಥ ಫಸ್ಟ್ ಪಾರ್ಟ್ ಟುನಿಕಾ ಎಕ್ಸ್ಟರ್ನಾ, ಅಂದರೆ ಟೈಟ್ ಔಟರ್ ಲೇಯರ್ ಮೇಡ್ ಆಫ್ ಕೊಲಾಜಿನ್. ಇದು ಟುನಿಕಾ ಎಕ್ಸ್ಟರ್ನಾ ಏನಿದೆಯಲ್ಲ ಇದು ಒಂದು ಪಾರ್ಟ್ ಆಫ್ ಆರ್ಟ್ರೀಸಲ್ಲಿ ಬರುವಂಥ ಇದು ಎಕ್ಸ್ಟರ್ನಲ್ ಪಾರ್ಟ್ ಆಗಿರುತ್ತೆ. ಇದು ಟಫ್ ಔಟರ್ ಲೇಯರ್, ಅಂದರೆ ಇದು ಒಂದು ಟಫ್ ಔಟರ್ ಲೇಯರ್ ಆಗಿರುತ್ತೆ. ಇದು ಯಾವುದರಿಂದ ಮಾಡಲ್ಪಟ್ಟಿರುತ್ತೆ ಅಂದರೆ ಕೊಲಾಜಿನಿಂದ ಮಾಡಲ್ಪಟ್ಟಿರುತ್ತೆ. ಸೊ ನೆಕ್ಸ್ಟ್, ಟುನಿಕಾ ಮೀಡಿಯಾ. ಈ ಟುನಿಕಾ ಮೀಡಿಯಾ ಥಿಕ್ ಮಸ್ಕ್ಯುಲರ್ ಲೇಯರ್ ವಿತ್ ಸ್ಮೂತ್ ಮಸಲ್. ಇದು ಒಂದು ಮಸ್ಕ್ಯುಲರ್ ಲೇಯರ್ ಆಗಿರುತ್ತೆ ಮತ್ತು ಸ್ಮೂತ್ ಮಸಲ್ನ ಹೊಂದಿರುತ್ತೆ. ಆ್ಯಂಡ್ ಎಲಾಸ್ಟಿನ್ ಟಿಶ್ಯೂ, ಸ್ಮೂತ್ ಮಸಲ್ ಮತ್ತು ಎಲಾಸ್ಟಿನ್ ಟಿಶ್ಯೂಯಿಂದ ಆಗಿರುತ್ತೆ ಫಾರ್ ವ್ಯಾಸೋ ಕನ್ಸ್ಟ್ರಿಕ್ಷನ್ ಆ್ಯಂಡ್ ವ್ಯಾಸೋ ಡೈಲಟೇಷನ್. ಈ ಟುನಿಕಾ ಮೀಡಿಯಾ ಏನಿದೆಯಲ್ಲ ಇದು ವ್ಯಾಸೋ ಡೈಲಟೇಷನ್ ಅಂದರೆ ಡೈಲಟೇಷನ್ನು ಮತ್ತು ಕನ್ಸ್ಟ್ರಿಕ್ಷನ್ ಆಗೋದಕ್ಕೆ ಯಾವ್ದು ಹೆಲ್ಪ್ ಮಾಡುತ್ತೆ ಅಂತಂದರೆ ಟುನಿಕಾ ಮೀಡಿಯಾ ಏನಿದೆಯಲ್ಲ ಇದು ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್, ಟುನಿಕಾ ಇಂಟಿಮಾ ಥರ್ಡ್ ಪಾರ್ಟ್, ಸ್ಮೂತ್ ಎಂಡೋಥೆಲಿಯಂ ಲೈನಿಂಗ್ ಫಾರ್ ಫ್ರಿಕ್ಷನ್ಲೆಸ್ ಬ್ಲಡ್ ಫ್ಲೋ. ಇದು ಏನಿರುತ್ತೆ ಟುನಿಕಾ ಇಂಟಿಮಾ, ಇದು ಒಂದು ಸ್ಮೂತ್ ಎಂಡೋಥೆಲಿಯಂ ಲೈನಿಂಗ್ ಆಗಿರುತ್ತೆ. ಇದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇದು ಫ್ರಿಕ್ಷನ್ ಆಗ್ತಿರುತ್ತಲ್ಲ ಆ ಫ್ರಿಕ್ಷನ್ ಆಗದೆ ಇರೋ ಥರ ಬ್ಲಡ್ ಫ್ಲೋ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನೋಡಿದ್ರಲ್ಲ ಆರ್ಟ್ರೀಸ್, ಇದಿಷ್ಟು ಆರ್ಟ್ರೀಸ್ದು ಇನ್ಫಾರ್ಮೇಷನ್ ಆಗಿರುತ್ತೆ. ಇವಾಗ ಕ್ವಿಕ್ಕಾಗಿ ಹೇಳಬೇಕಂದ್ರೆ ಆರ್ಟ್ರೀಸ್ ಏನು ಮಾಡುತ್ತಂದ್ರೆ ಇದು ಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ ಫ್ರಮ್ ಹೋಲ್ ಬಾಡಿಗೆ. ಆ್ಯಂಡ್ ಇದು ಏನಾಗಿರುತ್ತೆ? ಥಿಕ್ ಒಂದು ಮಸ್ಕ್ಯುಲರ್ ಲೇಯರ್ ಆಗಿರುತ್ತೆ. ಇದ್ರ ಬ್ರಾಂಚಸ್ ಏನಾಗಿರ್ತವೆ? ಆರ್ಟ್ರಿಯೋಲ್ಸ್ ಆಗಿರ್ತವೆ. ಈ ಆರ್ಟ್ರಿಯೋಲ್ಸ್ ಕ್ಯಾಪಿಲರಿಗೆ ಅಟ್ಯಾಚ್ ಆಗಿರ್ತವೆ. ಇದರಲ್ಲಿ ಬರುವಂಥ ಮೇನ್ ಪಾರ್ಟ್ಸ್ ಅಂದರೆ ಟುನಿಕಾ ಎಕ್ಸ್ಟರ್ನಾ, ಟುನಿಕಾ ಮೀಡಿಯಾ, ಟುನಿಕಾ ಇಂಟಿಮಾ, ಇವು ಮೇನ್ ಪಾರ್ಟ್ಸ್ ಆಗಿರ್ತವೆ. ಸೊ ನೆಕ್ಸ್ಟ್ ನಾವು ವೇನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ವೇನ್ಸ್ ಅಂತಂದರೆ ಕ್ಯಾರಿ ಡಿಆಕ್ಸಿಜನೇಟೆಡ್ ಬ್ಲಡ್. ಇವಾಗ ಆರ್ಟ್ರೀಸ್ ಅಪೋಸಿಟ್ ವರ್ಕ್ ಮಾಡೋದು ಯಾವುದು? ವೇನ್ಸ್. ಅಂದರೆ ಇವಾಗ ಆಕ್ಸಿಜನೇಟೆಡ್ ಬ್ಲಡ್ನ ಆರ್ಟ್ರೀಸ್ ಕ್ಯಾರಿ ಮಾಡಿದರೆ ಡಿಆಕ್ಸಿಜನೇಟೆಡ್ ಬ್ಲಡ್ನ ವೇನ್ಸ್ ಕ್ಯಾರಿ ಮಾಡುತ್ತೆ. ಎಲ್ಲಿಂದ ಕ್ಯಾರಿ ಮಾಡುತ್ತಂತಂದ್ರೆ ಬ್ಯಾಕ್ ಟು ದಿ ಹಾರ್ಟ್. ಎಲ್ಲಿಂದಲ್ಲ, ಯಾವುದಕ್ಕೆ ಬ್ಯಾಕಾಗಿ ಕ್ಯಾರಿ ಮಾಡುತ್ತಂದ್ರೆ ಹಾರ್ಟಿಗೆ. ಹೋಲ್ ಬಾಡಿಯಿಂದ ಇದು
ಹಾರ್ಟಿಗೆ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಎಕ್ಸೆಪ್ಟ್ ಪಲ್ಮೋನರಿ ವೇನ್ಸ್. ಪಲ್ಮೋನರಿ ವೇನ್ಸ್ ಏನಿದೆಯಲ್ಲ ಆ ವೇನ್ಸ್ನ ಬಿಟ್ಟು ಮಿಕ್ಕಿರೋ ಎಲ್ಲ ವೇನ್ಸ್ ಕೂಡ ಡಿಆಕ್ಸಿಜನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತೆ. ಇದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಥಿನ್ನರ್ ವಾಲ್ಸ್ ಆ್ಯಂಡ್ ಲಾರ್ಜರ್ ಲುಮೆನ್ ದೆನ್ ಆರ್ಟ್ರೀಸ್. ಇವೇನಿದೆಯಲ್ಲ ಇವು ಥಿನ್ನರ್ ವಾಲ್ಸ್ ಆಗಿರ್ತವೆ. ಇವು ಇನ್ಸೈಡ್ ಏನಿರ್ತಾವೆ ಒಂದು ವಾಲ್ಸ್ ಇರ್ತವೆ ಆ್ಯಂಡ್ ಲಾರ್ಜರ್ ಲುಮೆನ್. ಇವು ಥಿನ್ನರ್ ವಾಲ್ಸ್ ಇನ್ಸೈಡ್ ಏನಿರ್ತಾವಲ್ಲ ಇವು ಒಂದು ವಾಲ್ನ ಹೊಂದಿರುತ್ತವೆ. ಸೊ ನೆಕ್ಸ್ಟ್ ಕಂಟೈನ್ ವಾಲ್ಸ್ ಟು ಪ್ರಿವೆಂಟ್ ಬ್ಯಾಕ್ ಫ್ಲೋ. ಇವು ಇನ್ಸೈಡ್ ಏನಿರ್ತಾವಲ್ಲ ವಾಲ್ಸ್ನ ಹೊಂದಿರ್ತಾವೆ, ಯಾಕಂದರೆ ಬ್ಯಾಕ್ಗೆ ಬ್ಯಾಕ್ ಫ್ಲೋ ಆಗಬಾರ್ದಂತ ಇವು ಒಂದು ವಾಲ್ಸ್ ಹೊಂದಿರ್ತವೆ. ಆ್ಯಂಡ್ ಎಕ್ಸ್ಪೆಷಲಿ ಇನ್ ಲಿಮ್ಸ್, ಅಂದರೆ ನಮ್ಮ ಕೈ ಕಾಲಲ್ಲಿ ಏನಿರುತ್ತಲ್ಲ ಅದರಲ್ಲಿ ವಾಲ್ಸ್ನ ಹೊಂದಿರ್ತವೆ, ಯಾಕಂದರೆ ಬ್ಯಾಕ್ ಫ್ಲೋ ಆಗಬಾರ್ದು. ಇದು ಅಂದರೆ ಡಿಆಕ್ಸಿನೇಟೆಡ್ ಬ್ಲಡ್ ಮತ್ತು ಕೆಳಗಡೆ ಬರಬಾರ್ದು ಅಂತ ಈ ವಾಲ್ಸ್ ಇರ್ತಾವೆ ವೇನ್ಸ್ ಒಳಗಡೆ. ಆ್ಯಂಡ್ ಇದರಲ್ಲಿ ಸ್ಟ್ರಕ್ಚರ್ ನೋಡೋಣ. ಇದರಲ್ಲಿ ಕೂಡ ಟುನಿಕಾ ಎಕ್ಸ್ಟರ್ನಾ, ಟುನಿಕಾ ಮೀಡಿಯಾ, ಟುನಿಕಾ ಎಂಟಿಮಾ ಅಂತ 3 ಪಾರ್ಟ್ಸ್ ಬರ್ತವೆ. ಆದರೆ ಇದು ಟುನಿಕಾ ಎಕ್ಸ್ಟರ್ನಾ ಏನಾಗಿರುತ್ತೆ, ಥಿಕ್ಕೆಸ್ಟ್ ಲೇಯರ್ ಆಗಿರುತ್ತೆ. ನಮ್ಮ ವೇನ್ಸಲ್ಲಿ ಥಿಕ್ಕೆಸ್ಟ್ ಲೇಯರ್ ಟುನಿಕಾ ಲೇಯರ್ ಆಗಿರುತ್ತೆ. ಮತ್ತು ಇದರಲ್ಲಿ ನಾವು ಆರ್ಟ್ರೀಸಲ್ಲಿ ಏನಾಗಿರುತ್ತೆ ಅದು ಟಫ್ ಲೇಯರ್ ಆಗಿರುತ್ತೆ. ಸೊ ಟುನಿಕಾ ಮೀಡಿಯಾ ಇದು ಏನಾಗಿರುತ್ತೆ ಥಿನ್ನರ್ ದೆನ್ ಇನ್ ಆರ್ಟ್ರೀಸ್. ಇದು ಆರ್ಟ್ರೀಸಕ್ಕಿಂತ ಥಿನ್ನರ್ ಆಗುತ್ತೆ. ಅಂದರೆ ಇದು ಆರ್ಟ್ರೀಸಲ್ಲಿ ಸ್ವಲ್ಪ ತಿಕ್ಕಾಗಿದ್ದರೆ ಇದರಲ್ಲಿ ತಿನ್ನಾಗಿರುತ್ತೆ. ಸೊ ಟುನಿಕಾ ಇಂಟಿಮಾ ಥರ್ಡ್. ಇಟ್ ಕಂಟೈನ್ಸ್ ವಾಲ್. ಇದು ಇನ್ಸೈಡ್ ಏನಿರುತ್ತೆ ವಾಲ್ಸ್ನ ಹೊಂದಿರುತ್ತೆ. ನೋಡಿದ್ರಲ್ಲ ವೇನ್ಸ್ ಅಂದರೆ ಏನು ಮಾಡುತ್ತಾ, ಇದು ಡಿಆಕ್ಸಿನೇಟೆಡ್ ಬ್ಲಡ್ನ ಕ್ಯಾರಿ ಮಾಡುತ್ತಾ ಎಕ್ಸೆಪ್ಟ್ ಪಲ್ಮೋನರಿ ವೇನ್ಸ್. ಆ್ಯಂಡ್ ಇದು ಏನು ಹೊಂದಿರುತ್ತೆ ಅಂದರೆ ಇದು ವಾಲ್ಸ್ ಹೊಂದಿರುತ್ತೆ, ಎಕ್ಸ್ಪೆಷಲಿ ಇನ್ ಲಿಮ್ಸ್ ಒಳಗಡೆ ಇದು ವಾಲ್ಸ್ನ ಹೊಂದಿರುತ್ತೆ. ಸೊ ಇದರಲ್ಲಿ ಸ್ಟ್ರಕ್ಚರಲ್ಲಿ ನೋಡಬೇಕಂದ್ರೆ ಟುನಿಕಾ ಎಕ್ಸ್ಟರ್ನಾ, ಟುನಿಕಾ ಮೀಡಿಯಾ ಮತ್ತು ಟುನಿಕಾ ಎಂಟಿಮಾ ನೋಡ್ಬೋದು. ಸೊ ನೆಕ್ಸ್ಟ್ ಕ್ಯಾಪಿಲರೀಸ್ ಅಂದರೆ ಮೈಕ್ರೋಸ್ಕೋಪಿಕ್ ವೆಸಲ್ಸ್. ಇವೇನಿರ್ತಾವಲ್ಲ ಕ್ಯಾಪಿಲರೀಸ್ ಇವು ಮೈಕ್ರೋಸ್ಕೋಪಿಕ್ ವೆಸಲ್ಸ್ ಆಗಿರ್ತವೆ. ನೆಕ್ಸ್ಟ್ ಕನೆಕ್ಟ್ ಆರ್ಟ್ರಿಯೋಲ್ಸ್ ಟು ವೆನ್ಯೂಲ್ಸ್. ಇವು ಕ್ಯಾಪಿಲರೀಸ್ ಏನಿದಾವಲ್ಲ ಇವೇನು ಮಾಡ್ತಾವೆ ಅಂದ್ರೆ ಕನೆಕ್ಟ್ ಮಾಡ್ತಾವೆ. ಯಾವುದಕ್ಕಂದ್ರೆ ಆರ್ಟ್ರಿಯೋಲ್ಸ್ಗೆ ಮತ್ತು ವೆನ್ಯೂಲ್ಸ್ ಏನಿರ್ತಾವಲ್ಲ ಅವಕ್ಕೆ ಇವು ಕನೆಕ್ಟ್ ಮಾಡ್ತಾವೆ. ನೆಕ್ಸ್ಟ್ ಸೈಟ್ ಆಫ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವೇಸ್ಟ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಟಿಶ್ಯೂಸ್. ಇವು ಗ್ಯಾಸ್, ನ್ಯೂಟ್ರಿಯೆಂಟ್ಸ್ ಮತ್ತು ವೇಸ್ಟ್ ಪ್ರಾಡಕ್ಟ್ನ ಎಕ್ಸ್ಚೇಂಜ್ ಮಾಡ್ತಾವೆ. ಯಾವುದ್ರ ಮಧ್ಯೆ ಅಂತಂದ್ರೆ ಬ್ಲಡ್ ಮತ್ತು ಟಿಶ್ಯೂ ಮಧ್ಯೆ ಇವೆಲ್ಲನೂ ಎಕ್ಸ್ಚೇಂಜ್ ಮಾಡ್ತಾವೆ. ಸೊ ನೆಕ್ಸ್ಟ್ ಕಂಪೋಸ್ಡ್ ಆಫ್ ಅ ಸಿಂಗಲ್ ಲೇಯರ್ ಆಫ್ ಎಂಡೋಥೆಲಿಯಮ್. ಇವು ಯಾವ ಸೆಲ್ಸ್ ಅಥವಾ ಯಾವ ಟಿಶ್ಯೂಯಿಂದ ಕಂಪೋಸ್ ಆಗಿರ್ತಾವೆ ಅಂದ್ರೆ ಸಿಂಗಲ್ ಲೇಯರ್ ಆಫ್ ಎಂಡೋಥೆಲಿಯಮ್. ಸಿಂಗಲ್ ಲೇಯರ್ ಇರುವಂಥ ಒಂದು ಎಂಡೋಥೆಲಿಯಮ್ ಲೇಯರಿಂದ ಇವು ಕಂಪೋಸ್ ಆಗಿರ್ತವೆ. ಸೊ ನೆಕ್ಸ್ಟ್ ಫೌಂಡ್ ಇನ್ ಆಲ್ ಟಿಶ್ಯೂಸ್ ಎಕ್ಸೆಪ್ಟ್ ಕಾರ್ಟಿಲೇಜ್, ಲೆನ್ಸ್ ಆಫ್ ಐ ಆ್ಯಂಡ್ ಕಾರ್ನಿಯಾ. ಇವು ಕ್ಯಾಪಿಲರೀಸ್ನ ನಾವೆಲ್ಲೆಲ್ಲಿ ನೋಡ್ಬೋದು ಅಂದ್ರೆ ಇವೇನು 3 ಪಾರ್ಟ್ಸ್ ಇದಾವಲ್ಲ ಈ 3 ಪಾರ್ಟ್ಸ್ನು ಬಿಟ್ಟು ರಿಮೈನಿಂಗ್ ಎಲ್ಲ ಕಡೆ ನಾವು ಕ್ಯಾಪಿಲರೀಸ್ನ ಕಾಣ್ಬೋದು. ಇವು 3 ಯಾವ ಪಾರ್ಟ್ಸ್ ಅಂದ್ರೆ ಕಾರ್ಟಿಲೇಜ್, ಲೆನ್ಸ್ ಆಫ್ ಐಸ್ ಆ್ಯಂಡ್ ಕಾರ್ನಿಯಾ. ಈ 3 ಪ್ಲೇಸಲ್ಲಿ ಬಿಟ್ಟು ಎಲ್ಲ ಪಾರ್ಟ್ಸಲ್ಲಿ ನಾವು ಕ್ಯಾಪಿಲರೀಸ್ನ ಕೇಳ್ಬೋದು. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್. ಕ್ವಶನ್ ಕೇಳ್ತಾರೆ ಕ್ಯಾಪಿಲರೀಸ್ ಯಾವ ಪ್ಲೇಸಲ್ಲಿ ಇಲ್ಲ ಅಂತ ಕ್ವಶನ್ ಕೇಳಿದಾಗ ಕಾರ್ಟಿಲೇಜ್, ಲೆನ್ಸ್ ಮತ್ತು ಕಾರ್ನಿಯಾ ಒಳಗಡೆ ನಾವು ಕ್ಯಾಪಿಲರೀಸ್ನ ಕಾಣೋದಿಲ್ಲ. ಸೊ ನೋಡಿದ್ರಲ್ಲ ಬ್ಲಡ್ ವೆಸಲ್ಸ್, ಅದರಲ್ಲಿ ಬರುವಂಥ ಆರ್ಟ್ರೀಸ್, ವೇನ್ಸ್ ಆಯಿತು, ಕ್ಯಾಪಿಲರೀಸ್ ಬಗ್ಗೆ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ದೀವಿ. ಇವಾಗ ಬ್ಲಡ್ ವೆಸಲ್ಸ್ನ ನಾವು ಒಂದು ಆರ್ಡರ್ ವೈಸ್ ನೋಡೋಣ. ಫಸ್ಟ್ ಆರ್ಟ್ರೀಸ್ ಹೆಂಗೆ ಕ್ಯಾರಿ ಮಾಡುತ್ತೆ ಅಂದರೆ ಆಕ್ಸಿಜನೇಟೆಡ್ ಬ್ಲಡ್ನ ಹೋಲ್ ಬಾಡಿಗೆ ಕ್ಯಾರಿ ಮಾಡುತ್ತೆ. ಸೊ ನೆಕ್ಸ್ಟ್ ಆರ್ಟ್ರೀಸ್ ಡಿವೈಡ್ ಆಗಿ ಬ್ರಾಂಚಸ್ ಆಗಿ ಆರ್ಟ್ರಿಯೋಲ್ಸ್ ಆಗ್ತಾವೆ. ಆರ್ಟ್ರಿಯೋಲ್ಸ್ ನೆಕ್ಸ್ಟ್ ಅವು ಯಾವುದು ಕನೆಕ್ಟ್ ಆಗ್ತಾವಂದ್ರೆ ಅವು ಕ್ಯಾಪಿಲರೀಸ್ಗೆ. ಇಲ್ಲಿದಾವಲ್ಲ ಈ ಕ್ಯಾಪಿಲರೀಸ್ಗೆ ಅವು ಕನೆಕ್ಟ್ ಇರ್ತಾವೆ. ಈ ಕ್ಯಾಪಿಲರೀಸ್ ಏನು ಮಾಡ್ತಾವೆ ಅಂತಂದ್ರೆ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟ್. ಇವು ಗ್ಯಾಸ್, ನ್ಯೂಟ್ರಿಯೆಂಟ್ಸ್ ಮತ್ತು ವೇಸ್ಟ್ ಪ್ರಾಡಕ್ಟ್ನ ಎಕ್ಸ್ಚೇಂಜ್ ಮಾಡ್ಕೊತಾವೆ. ಎಕ್ಸ್ಚೇಂಜ್ ಆದ ತಕ್ಷಣ ಇವು ಬ್ಲಡ್ನ ವೆನ್ಯೂಲ್ಸ್ ಅಂದ್ರೇನು ಬ್ರಾಂಚಸ್ ಆಫ್ ವೇನ್ಸ್ ಏನಿರ್ತಾವಲ್ಲ ಅದ್ರ ಬ್ರಾಂಚಸ್ ವೆನ್ಯೂಲ್ಸ್ ಆಗಿರ್ತಾವೆ, ಅವಕ್ಕೆ ಟ್ರಾನ್ಸ್ಫರ್ ಮಾಡ್ತಾವೆ. ಈ ವೆನ್ಯೂಲ್ಸಿಗೆ ಟ್ರಾನ್ಸ್ಫರ್ ಆಗಿರೋವಂಥ ಬ್ಲಡ್ ವೇನ್ಸಿಗೆ ಹೋಗ್ತಾವೆ. ವೇನ್ಸಿಗೆ ಹೋಗಿ ಮತ್ತೆ ಅವು ಹಾರ್ಟಿಗೆ, ಅಂದರೆ ಇದರಲ್ಲಿ ವೇನ್ಸಲ್ಲಿ ಏನಿರುತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್. ಆ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಹೋಗುತ್ತೆ ರಿಟರ್ನ್ ಹಾರ್ಟಿಗೆ ಹೋಗುತ್ತೆ. ಹಾರ್ಟಿಗೆ ಹೋಗಿ ಇದು ಒಂದು ಸರ್ಕಲ್. ಇದೇ ರೀತಿ ನಮ್ಮದು ಬ್ಲಡ್ ವೆಸಲ್ಸ್ ನಮ್ಮ ಬಾಡಿ ಒಳಗಡೆ ವರ್ಕ್ ಮಾಡ್ತಾವೆ. ಸೊ ನೋಡಿದ್ರಲ್ಲ ಬ್ಲಡ್ ವೆಸಲ್ಸ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಇದಾಗಿರುತ್ತೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಾರ್ಟ್ ಸ್ಟ್ರಕ್ಚರ್ ಮತ್ತು ಫಂಕ್ಷನ್ ಬಗ್ಗೆ ಸ್ಟಡಿ ಮಾಡೋಣ.
ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.